ಮೊನ್ನೆ ಯಾರೋ ಇದ್ರಿ ಒಂದು ಟ್ರಾನ್ಸ್ಫರ್ ಆಗೋಯ್ತಾ? ನೀವ್ಯಾರು? ನೀನ್ ಯಾರಪ್ಪ? ಪರವಾಗಿ ಬಂದಿರೋ ಅವ್ರ ಯಾರು ತಪ್ಪಿಸ್ಕೊಂಡೋಗಿದ್ದಾರೆ. ಮೊನ್ನೆ ನಾವು ದಿಶಾ ಮೀಟಿಂಗ್ ಅಲ್ಲಿ ಕೇಳಿದ್ವಿ ಕೆಲವೊಂದು ಕ್ವಶನ್ಸ್. ನೆಕ್ಸ್ಟ್ ನಮ್ಗೆ ಕೇಳಿದ್ವಿ, ಅದನ್ನು ಹೇಳಿದ್ವಿ ಖುದ್ದಾಗಿ KDP ಮೀಟಿಂಗ್ ಅಲ್ಲಿ ಅದಕ್ಕೆ ಆನ್ಸರ್ ಕೊಡ್ಬೇಕು ಅಂತ ಹೇಳಿದ್ವಿ. ಏನಾದ್ರೂ ನಿಮ್ಮ ಹತ್ರ ಆನ್ಸರ್ ಇದೆಯಾ? ಈ ಬಗ್ಗೆ ಕೇಳಿಲ್ಲ ನಿಮ್ಮನ್ನ. ಎಷ್ಟು ಬಸ್ಸುಗಳು ಆಂಧ್ರ ಪ್ರದೇಶದಿಂದ ಕೋಲಾರ ಜಿಲ್ಲೆಗೆ ಎಂಟ್ರಿ ಆಗ್ತವೆ, ರೂಟ್ ಮ್ಯಾಪ್ ಏನಾದ್ರದ್ದು, ಅದ್ರದ್ದು ಲಾಸ್ಟ್ ಸ್ಟಾಪ್ ಯಾವುದು, ಯಾವ ರೂಟ್ ಮೇಲೆ ಹೋಗುತ್ತೆ, ಇವಾಗ ಬಸ್ ಕೆಟ್ಟೋಗಿ ಮಾಡ್ತಾ ಇದ್ದೀರಾ. ಹೈವೇನಲ್ಲಿ ಓಡಾಡ್ತಾ ಇರೋ ಬಸ್ಸುಗಳು ಎಷ್ಟು, ಹೈವೇನಲ್ಲಿ ಇಲ್ಲಿಗಲ್ ಆಗಿ ಓಡಾಡ್ತಾ ಇರೋ ಬಸ್ಸುಗಳು ಎಷ್ಟು ಅಂತ ನಾವೆಲ್ಲ ಕೇಳಿದ್ವಿ ನಿಮ್ಮನ್ನ. ನಮ್ಮ ಹತ್ರ ಫೋಟೋ, ನಾವು ಹೈವೇನಲ್ಲಿ ಓಡಾಡ್ತೀವಲ್ಲ ಡೈಲಿ, ನಾವು ಫೋಟೋಸ್ ಇಟ್ಕೊಂಡಿದೀವಿ, ವಿಡಿಯೋಸ್ ಇಟ್ಕೊಂಡಿದೀವಿ, ನಮ್ಮ ಹತ್ರ ಇದೆ. ಇಲ್ಲ ಅಂತ ಹೇಳಿದ್ರೆ ನಾನು ಮೀಡಿಯಾ ಅವ್ರಿಗೆ ಹೋಗ್ಬಿಟ್ಟು ಎಲ್ಲ ಮೀಡಿಯಾ ಅವ್ರಿಗೆ ಕೊಡ್ತೀನಿ. ಇಲ್ಲ ನಿನ್ನ ಹತ್ರ MLA ಸಾಹೇಬ್ ಕೇಳಿದ ಮಾಹಿತಿ ಇದೆಯಾ? ಈಗ ಮಾಹಿತಿ ಕಲೆ ಹಾಕೋದಕ್ಕೆ ಇದು ಸ್ಪೆಷಲ್ ಇದು ಸಿಬ್ಬಂದಿಗಳು ಬೇಕು ಅಂತ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ನಮ್ಮ ಕಚೇರಿಯಲ್ಲಿ ಒಬ್ಬರೇ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾರೆ. ಬೇರೆ ಸ್ಟಾಫ್ ಎಷ್ಟು? ಒಬ್ಬರೇ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇರೋದ್ರಿಂದ 2 ದಿವಸ ಸರ್ 2 ದಿವಸ ನಮ್ಮಲ್ಲಿ ಅಲೋಕೇಶನ್ ಇದೆ ಸರ್. ಎಷ್ಟು ಎಲ್ಲೋದ್ರು ನೀವು ಮಾಡ್ತೀವೋ ಸರ್? ಮಾಡ್ತೀವಿ ಎಲ್ಲೋದ್ರು ಅಂತ ಸರ್ 8 ದಿವಸ ಇವತ್ತು ಚಿಂತಾಮಣಿಯಲ್ಲಿ ಕೋರ್ಟ್ ಇದೆ ಸರ್. ಕೊಡ್ಲಿ ಏನು ಕೊಟ್ಟು ಸರ್ ಸಮನ್ಸ್ ಬಂದಿದೆ ಎವಿಡೆನ್ಸ್ಗೆ. ಎಷ್ಟೊತ್ತಿಗೆ ಇತ್ತು ಸರ್? ಇವತ್ತು 11 ಗಂಟೆ ಬಂದಿದೆ ಸರ್. ಎಷ್ಟೊತ್ತಿಗಿತ್ತು ಸರ್? ಇವತ್ತು ಬೆಳಿಗ್ಗೆ 10:30 11 ಗಂಟೆ ಕೋರ್ಟ್ ಸ್ಟಾರ್ಟ್ ಆಗಿದೆ. 3 ಗಂಟೆ ಆಯ್ತು ಬಂದಿಲ್ಲ ಅದು ಚಿಂತಾಮಣಿ. ಏನು ಕ್ವಶನ್ ಕೇಳಿದ್ರು MLA ತಗೊಂಬರಕ್ಕೆ ನಿಮ್ಗೆ ಆಗ್ತೀವವ? ಇಲ್ಲ ಸರ್, ಮಾಹಿತಿ ಅದು ಎಸ್ಟಿಎನ್ನಲ್ಲಿ ಪರ್ಮಿಟ್ ಇಶ್ಯೂ ಆಗುತ್ತೆ ಸರ್. ಎಷ್ಟು ದಿನ ಆಯ್ತು ಕೇಳಿ ಕ್ವಶನ್? ಸರ್ 10 ದಿನ. KDP ಮೀಟಿಂಗ್ ತಗೊಂಬರ್ಬೇಕು ಅಂತ ಹೇಳಿದ್ರಂತಲ್ಲ ಅವರು? ಹೌದು ಸರ್, ಹೌದು ಸರ್. ನೀನು ನಿಜಾನ ಹೇಳ್ತಾ ಇರೋದು ಅವ್ರು ಹೋಗವ್ರೆ ಅಂತ? ಹೌದು ಸರ್, ಹೌದು ಸರ್. ಸಮನ್ ಬಂದಿದೆ ಸರ್. ಇವತ್ತೇನಾದ್ರೂ ಇದಕ್ಕೆ ಆನ್ಸರ್ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ನಾವು ಈ KDP ಮೀಟಿಂಗ್ ಬರೋದೇ ಇಲ್ಲ, ಈ ಜಿಲ್ಲಾ ಪಂಚಾಯತ್ ಆಫೀಸ್ ಬರೋದೇ ಇಲ್ಲ. ಇವತ್ತು ಇದು ಆನ್ಸರ್ ಬರಲೇಬೇಕು. ಒಂದು ರೂಟ್ ಬಂದ್ಬಿಟ್ಟು ಹಿಂಗಿರುತ್ತೆ ಅವ್ರದ್ದು. ಹೆಂಗೆ ರೂಟು, ಇವಾಗ ಮದನಪಲ್ಲಿಯಿಂದ ಬಿಟ್ರೆ ಯಾವ್ದು ಟಿ ಕ್ರಾಸು ಹಿಂಗ್ ಬರ್ಬೇಕು. ತುಮಕೂರು, ಕೋಲಾರ, ಒಕ್ಲೇರಿ, ಮಾಲೂರು, ಜಂಗಮಗುರ್ಜನಹಳ್ಳಿ ಹಂಗ ಹೋಗ್ಬೇಕು. ಇವ್ರು ಹಿಂಗೆ ಸ್ಟ್ರೈಟ್ ಹೋಗೋದು, ಸ್ಟ್ರೈಟ್ ಹೋಗ್ಬೋದು. ಹಿಂಗ್ ಹೋಗಲ್ಲ ಇವರು, ರೂಟ್ ಕೊಟ್ಟಿರೋ ತರ ಹೋಗೋದಿಲ್ಲ, ಸ್ಟ್ರೈಟ್ ಹೋಗ್ತಾರೆ ಇವ್ರು ರೋಡ್. ಇಂಥದ್ದು ಇವ್ರದ್ದು ನನ್ನ ಹತ್ರ ವಿಡಿಯೋಸ್ ಇದೆ, ಫೋಟೋಸ್ ಇದೆ. ನಾನಂತೂ ಇವತ್ತು ನಿಮ್ಮ ವಿಡಿಯೋಸು ಫೋಟೋಸ್ ಅನ್ನ ನಾನು ಮೀಡಿಯಾಗೆ ಹೋಗಿ ಇವತ್ತು ಮೀಡಿಯಾ ಕೊಡ್ತೀನಿ. ನಿಮ್ದು ಪ್ಲಸ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇಬ್ಬರದ್ದು ಅಂತೂ ಬಿಡೋದೇ ಇಲ್ಲ. ಮೊನ್ನೆ DC ಸಾಹೇಬ್ರ ಮುಂದೆ ಸರ್, ಏನ್ ಸರ್ MP ಅವ್ರು ನೀವಿದ್ರಲ್ಲ ಸರ್, ಮೊನ್ನೆ ಸರ್ DC ಸಾಹೇಬ್ರು ನಿಮ್ಮ ಮುಂದೆ ಮಾತಾಡೋಲ್ಲ ಸರ್. ಇವತ್ತು ನನಗೆ ಉತ್ತರ ಬೇಕಿಲ್ಲ. ಇವತ್ತು ನೀವು ಎಷ್ಟಿದೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ಇವತ್ತು ನಾನು ಈ ಮೀಟಿಂಗ್ ಇಂದ ಎದ್ದೋಗಲ್ಲ, ನಿಮ್ಮನ್ನು ಹೋಗಕ್ ಬಿಡೋದಿಲ್ಲ. ನೀವೆಲ್ಲರೂ ಹೋದ್ರು ಇವತ್ತು ರಾತ್ರಿ ಎಲ್ಲ ನಾನು ಇಲ್ಲೇ ಕೂತ್ಕೊಂಡಿದ್ದೆ, ನಾನು ಹೋಗಲ್ಲ. ಹಂಗಾದ್ರೆ ಸಸ್ಪೆಂಡ್ ಮಾಡಿ ಸರ್. ಈಗ ಅವರು ಸಸ್ಪೆಂಡ್ ಹಾಕಪ್ಪ, ಸಸ್ಪೆಂಡ್. ಹೋದ್ಸಲಿ ನಿಮ್ಗೆ ದಿಶಾ ಮೀಟಿಂಗ್ ಅಲ್ಲಿ ಏನಿದೀವಿ ರೆಕಾರ್ಡ್ ಆಗಿದೆ ಅಂದ್ರೆ ಇದು ರೆಕಾರ್ಡ್ಸ್ ತರಿಸಿ. ಹೋದ್ಸಲಿ ನಾವು ದಿಶಾ ಮೀಟಿಂಗ್ ಮಾಡಿರುವಂತ ರೆಕಾರ್ಡ್ ತರಿಸಿ. ಆ ದಿಶಾ ಮೀಟಿಂಗ್ ರೆಕಾರ್ಡ್ಸ್ ಅಲ್ಲಿ ನಾವು ಆಮೇಲೆ ಮೀಡಿಯಾಗೆಲ್ಲ ಆಗಿರೋ ಅದೆಲ್ಲ ದಿನ ಆಯ್ತಾ? 9 ದಿನ. 9 ದಿನದಿಂದ ಏನ್ ಮಾಡ್ತಾ ಇದ್ರೆ ಸರ್? ನಮ್ಮಲ್ಲಿ ಸಿಬ್ಬಂದಿ ಕೊಡ್ತಾ ಇರೋದ್ರಿಂದ ವಸೂಲಿ ಮಾಡಕ್ಕೆ ಸಿಬ್ಬಂದಿ ಇದಾರೆ ಕರೆಕ್ಟ್ ಆಗಿ. ಇವ್ರಿಗೆ ವಸೂಲಿ ಮಾಡಕ್ಕೆ ಸಿಬ್ಬಂದಿ ಇದ್ದಾರೆ, ವಸೂಲಿ ಮಾಡಕ್ ಸಿಬ್ಬಂದಿ ಕರೆಕ್ಟ್ ಆಗಿದ್ದಾರೆ ನಿಮ್ಮ ಹತ್ರ. ಆದ್ರೆ ಕೆಲಸ ಮಾಡಕ್ ಸಿಬ್ಬಂದಿ ಇಲ್ಲ. ಬೇಕಾ ಸ್ವಲ್ಪ ಕಾಲಾವಕಾಶ ಯಾವಾಗ ಕೊಡ್ತೀಯ ಅಂತೆ ಸರ್? ಒಂದು ವಾರ 10 ಡೇಸ್ ಕೊಡ್ತಾ ಇರಲಿಲ್ಲ ಮಾಡಿ. KGF ನವ್ರಿಗೂ ಒಂದು ಆರ್ಡರ್ ಹಾಕ್ತೀನಿ. KGF ಸ್ಟಾಫ್ ನೀವು 2 ಆಫೀಸ್ನವರು ಮಾಡ್ಕೊಡಿ. 8 ದಿವಸ ಇಲ್ಲ ಆಗಲ್ಲ ಸರ್. ಇದು ನಾನು ಒಪ್ಪೋದಿಲ್ಲ, ನಾನು ವಿರೋಧ ಇದಕ್ಕೆ. ನಾನು ಒಪ್ಪೋದಿಲ್ಲ ಇದನ್ನ, ನಾವು ಒಪ್ಪೋದಿಲ್ಲ. ಹಾಗಾದ್ರೆ ಈ ಮೀಟಿಂಗ್ ಅನ್ನ ಬಹಿಷ್ಕಾರ ಮಾಡಿ ನಾವು ಒಪ್ಪೋದಿಲ್ಲ. ಬೇಕೇ ಬೇಕು. KGF ಸ್ಟಾಫ್ ಅನ್ನು ತೆಗೆದುಕೊಳ್ತೀನಿ. ಅವರು ಇವರಿಬ್ಬರಿಗೂ ಹಾಕಿ ಒಂದು ಆರ್ಡರ್ ಹಾಕಿ ನಿಮ್ಗೆ 8 ದಿವಸದಲ್ಲಿ ಮಾಹಿತಿ ಕೊಡ್ತೀವಿ. ಆಯ್ತು ಸರ್, ಮೇಲೆ ನಾವು ಮೀಟಿಂಗ್ ಬರೋದಿಲ್ಲ. ನಿಮಿಷ ಮಾತಾಡಕ್ ಕೊಡಿ. ಆಯ್ತು, ಮಾತಾಡಕ್ಕೆ ಬಿಟ್ಟಿಲ್ಲ ಅಂದ್ರೆ 1 ನಿಮಿಷ ಇರಿ.